ನೀವು ಅಂತೋಣಿಯವರ ಕ್ಷೇತ್ರಕ್ಕೆ ಬಂದರೆ ಡೋರ್ನಳ್ಳಿ ಇನ್ನು 3 ಕಿಲೋಮೀಟರ್ ದೂರ ಇದೆ ಅನ್ನೋ ಹಾಗೆ ನಿಮಗೆ ಅಂತೋಣಿಯವರ ದೇವಾಲಯದ ಮಹಾಗೋಪುರಗಳು ಕಾಣಿಸ್ತವೆ. ಆ ಗೋಪುರಗಳನ್ನು ನೋಡಿದಂಥ ನಿಮ್ಮ ಮನಸ್ಸು ಪ್ರಫುಲ್ಲಗೊಳ್ತದೆ. ನಿಮ್ಮ ಆಯಾಸವೆಲ್ಲ ನಿವಾರಣೆಯಾಗಿ ನಿಮ್ಮ ಮನಸ್ಸು ತುಂಬ ಸಂತೋಷಗೊಳ್ತದೆ. ಖಂಡಿತ ಬನ್ನಿ. ಅಲ್ಲಿಂದ ನೀವು ಮುಂದಕ್ಕೆ ಬಂದರೆ ಆ ಚರ್ಚಿನ ಹಿಂಭಾಗದ ಗೇಟ್ನಿಂದ ನಿಮ್ಮ ಕಾರ್ ಅಥವಾ ಬೈಕನ್ನು ಒಳಗಡೆ ತಂದು ಪಾರ್ಕಿಂಗ್ ಮಾಡ್ಬೋದು. ಭಾರಿ ವಾಹನಗಳಾದರೆ ಚರ್ಚಿನ ಮುಂಭಾಗದಲ್ಲಿ ನೀವು ಪಾರ್ಕಿಂಗ್ ಮಾಡಬೇಕಾಗ್ತದೆ. ದೇವಾಲಯದ ಮುಂದಿನ ಮಹಾದ್ವಾರವನ್ನು ಪ್ರವೇಶ ಮಾಡಿ ಮುಂದೆ ಬಂದರೆ ನಿಮ್ಮ ಎದುರಿಗೆ ಕಾಣಿಸ್ತಕ್ಕಂಥದ್ದೇ ಬಲಿಪೀಠವಿರ್ತಕ್ಕಂಥ ಮಹಾದೇವಾಲಯ, ಪ್ರಾರ್ಥನಾ ಮಂದಿರ, ಅಂತೋಣಿಯವರ ಪ್ರಾರ್ಥನಾ ಮಂದಿರ. ನಿಮ್ಮ ಎಡಕ್ಕೆ ಹೂವಿನ ಅಂಗಡಿ ಇರ್ತದೆ. ನೀವು ವರ್ಷದ ಎಲ್ಲ ದಿನಗಳಲ್ಲೂ ಅಂಗಡಿ ತೆರೆದಿರ್ತದೆ. ತಮಗೆ ಬೇಕಾದಂಥ ಹೂಗಳನ್ನ ಮತ್ತು ಹಾರಗಳನ್ನ ಅಂತೋಣಿಯವರಿಗೆ ಅಥವಾ ಯೇಸು ಸ್ವಾಮಿಗೆ ಅಲ್ಲಿಂದ ತೆಗೆದುಕೊಂಡು ಹೋಗ್ಬೋದು. ಅಲ್ಲಿ ನೀವು ಮಹಾದ್ವಾರದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಬಲಗಡೆಗೆ ಇರ್ತಕ್ಕಂಥದ್ದೇ ಕ್ಯಾಂಟೀನ್, ಅಂತೋಣಿಯವರ ಕ್ಯಾಂಟೀನ್, ಉಪಹಾರ ಗೃಹ. ಅಲ್ಲಿ ನಿಮಗೆ ಶುಚಿರುಚಿಯಾಗಿರ್ತಕ್ಕಂಥ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟ ತಿಂಡಿ ಅಲ್ಲಿ ಲಭ್ಯ ಇರ್ತದೆ. ಬೇಕಾದರೆ ಅದನ್ನು ನೀವು ಉಪಯೋಗಿಸ್ಕೋಬೋದು. ಅಲ್ಲಿಂದ ನೀವು ಎಡಭಾಗದಿಂದ ಬಂದರೆ ನಿಮ್ಮ ಎಡಭಾಗಕ್ಕೆ ಒಂದು ದೊಡ್ಡ ಆಧ್ಯಾತ್ಮಿಕ ಮಳಿಗೆ ಕಾಣಿಸ್ತದೆ. ಆಧ್ಯಾತ್ಮಿಕ ಮಳಿಗೆಯಲ್ಲಿ ರಿಲಿಜಿಯಸ್ ಸ್ಟಾಲ್ನಲ್ಲಿ ತಾವು ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕ್ರೈಸ್ತ ಧಾರ್ಮಿಕ ವಸ್ತುಗಳು ಸಹ ಅಲ್ಲಿ ತಗೋಬೋದು. ಎಲ್ಲ ಥರದ ಕ್ರೈಸ್ತ ಧಾರ್ಮಿಕ ವಸ್ತುಗಳು ಅಲ್ಲಿ ನಿಮಗೆ ಪೂಜಾ ಸಾಮಗ್ರಿಗಳು ಸಿಗ್ತವೆ. ಅಲ್ಲಿಂದ ಮುಂದೆ ಇರ್ತಕ್ಕಂಥದ್ದೇ ಫಾದರ್ಸ್ ಕ್ವಾರ್ಟರ್ಸ್, ಗುರುಗಳ ನಿಲಯ. ಅಲ್ಲಿಂದ ನಿಮಗೆ ಬಲಗಡೆ ಇರ್ತಕ್ಕಂಥದ್ದೇ ಧ್ಯಾನ ಮಂದಿರ. ಮುಂದೆ ದೊಡ್ಡ ಪ್ರಾರ್ಥನಾ ಮಂದಿರ, ಅದು ಬಲಿ ಪೂಜೆ ನಡೀತಕ್ಕಂಥ ಒಂದು ಮಹಾಸ್ಥಳ. ಆ ದೇವಾಲಯದ ಒಳಗಡೆ ಹೋದರೆ ನಿಮಗೆ ಎಡಗಡೆಗೆ ಪರಮಪ್ರಸಾದ ಜಾಗ, ನಡುವೆ ಬಲಿಪೀಠದ ಮೇಲೆ ಶಿಲುಬೆ ಮೇಲಿನ ಯೇಸು ಮತ್ತು ನಿಮ್ಮ ಬಲಗಡೆಗೆ ಅಂತೋಣಿಯವರ ಮೂಲ ಸ್ವರೂಪವನ್ನು ನೀವು ಅಲ್ಲಿ ಕಾಣ್ಬೋದು. ಆ ಭವ್ಯವಾದ ಮಂದಿರದ ಬಲಗಡೆ ನೀವು ಅಂತೋಣಿಯವರ ನಿಜವಾದ ಭವ್ಯ ಸ್ವರೂಪವನ್ನು, ಮೂಲ ಸ್ವರೂಪವನ್ನು ಅಲ್ಲಿ ನೋಡ್ಬೋದು. ಅಲ್ಲಿಂದ ನೀವು ಮುಂದೆ ಬಂದರೆ ಆ ಕಡೆ ಇರ್ತಕ್ಕಂಥ ಅಂತೋಣಿಯವರ ದೇವಾಲಯ, ಅಲ್ಲಿ ಯೇಸು ಸ್ವಾಮಿಯನ್ನು ಎತ್ಕೊಂಡಿರ್ತಕ್ಕಂಥ, ತಮ್ಮ ಕಂಕಳಲ್ಲಿ ಎತ್ಕೊಂಡಿರ್ತಕ್ಕಂಥ ಮೇರಿ ಮಾತೆಯ ವಿಗ್ರಹ, ಅಂತೋಣಿಯವರ ವಿಗ್ರಹ ಮತ್ತು ಜೋಸೆಫ್ ಅವರ ವಿಗ್ರಹವನ್ನು ನೋಡ್ಬೋದು. ಅಲ್ಲಿ ಅಂತೋಣಿಯವರ ಅವಶೇಷವನ್ನು ಅಲ್ಲಿ ತಾವು ಕಾಣ್ಬೋದು. ಮತ್ತು ಅಂತೋಣಿಯವರ ಮೂಲ ಸ್ವರೂಪದ ರೀತಿಯಲ್ಲೇ ಬೆಳ್ಳಿ ಮತ್ತು ಚಿನ್ನದಿಂದ ಮಾಡಿರ್ತಕ್ಕಂಥ ಅಂತೋಣಿಯವರ ಸ್ವರೂಪವನ್ನು ಸಹ ತಾವು ನೋಡ್ಬೋದು. ಅಲ್ಲಿಂದ ಮುಂದೆ ಬಂದರೆ ತಮಗೆ ಎಡಗಡೆ ಕಾಣಿಸ್ತಕ್ಕಂಥದ್ದು ವಿಯಾನಿ ಬ್ಲ್ಯಾಕ್. ಅಲ್ಲಿ ನಿಮಗೆ ವಸತಿ ಸೌಕರ್ಯ ಇರ್ತದೆ. ವಸತಿ ಸೌಕರ್ಯ ಕುಟುಂಬ ಸಮೇತವಾಗಿ ಬಂದಂಥವ್ರಿಗೆ ಮಾತ್ರ. ನಿಮ್ಮ ಮುಂಭಾಗದಲ್ಲಿ ಕಾಣ್ತಕ್ಕಂಥದ್ದೇ ಮೇರಿಸ್ ಬ್ಲ್ಯಾಕ್, ಅದು ಸಹ ಒಂದು ವಸತಿ ಗೃಹಗಳ ಸಂಕೀರ್ಣ. ಅಲ್ಲಿಂದ 15ನೇ ರೂಮ್ನಲ್ಲಿ, ಮೇರಿಸ್ ಬ್ಲ್ಯಾಕ್ನ 15ನೇ ರೂಮ್ನಲ್ಲಿ ವರ್ಷ ಪೂರ್ತಿ ನಿಮಗೆ ಮುಡಿ ತೆಗಿತಕ್ಕಂಥ ಸ್ಥಳ ಇದೆ. ಅದು ವರ್ಷ ಪೂರ್ತಿ ಲಭ್ಯ ಇರ್ತದೆ, ಅದಕ್ಕೆ ಯಾವತ್ತೂ ರಜೆ ಇರೋದಿಲ್ಲ. ಅಲ್ಲಿ ನಿಮಗೆ ಬಲಗಡೆ ಕಾಣಿಸ್ತಕ್ಕಂಥದ್ದೇ ಸಮುದಾಯ ಭವನ ಮತ್ತು ಅಲ್ಲಿ ಊಟದ ಹಾಲ್ ಇದೆ. ಅಲ್ಲಿ ಪ್ರತಿ ಮಂಗಳವಾರ ಚರ್ಚ್ ಕಡೆಯಿಂದನೇ, ದೇವಾಲಯದ ವತಿಯಿಂದನೇ ಧ್ಯಾನ ಕೇಂದ್ರಕ್ಕೆ, ಅಂದರೆ ಅಂತೋಣಿಯವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರ್ತದೆ. ಇದಲ್ಲದೆ ಆ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ಪ್ರತಿದಿನ ದಾಸೋಹ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ. ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಹೆಚ್ಚು ಜನ ಈ ಪುಣ್ಯಕ್ಷೇತ್ರಕ್ಕೆ, ಈ ಬಸಿಲಿಕಾ ಕ್ಷೇತ್ರಕ್ಕೆ ಸೇರ್ತಾರೆ. ಅಲ್ಲಿಂದ ಮುಂದೆ ನಿಮಗೆ ಸ್ವಚ್ಛವಾಗಿರ್ತಕ್ಕಂಥ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ನಿಮಗೆ ಶೌಚಗೃಹವನ್ನು ಸಹ ಲಭ್ಯವಿರ್ತದೆ. ಅದು ಸಹ ವರ್ಷದ ಎಲ್ಲ ದಿನಗಳಲ್ಲಿ ತೆರೆದಿರ್ತದೆ. ಸ್ನಾನ ಮಾಡೋದಕ್ಕೆ ಮತ್ತು ನಿಮ್ಮ ಶೌಚಕರ್ಮಗಳ ಮುಗಿಸ್ಕೊಳ್ಳೋದಕ್ಕೆ ಅದು ಲಭ್ಯ ಇರ್ತದೆ. ಅದ್ರ ಪಕ್ಕ ಇರ್ತಕ್ಕಂಥದ್ದೇ ಅಂತೋಣಿಸ್ ಬ್ಲ್ಯಾಕ್, ಅದು ಸಹ ವಸತಿ ಸಂಕೀರ್ಣ. ಅಲ್ಲಿಂದ ಮುಂದೆ ಇರ್ತಕ್ಕಂಥದ್ದು ಸಹ ವಸತಿ ಸಂಕೀರ್ಣಗಳು. ತಾವು ಆ ವಸತಿ ಸಂಕೀರ್ಣಗಳಲ್ಲಿ
ತಾವು ಬೇಕಂದರೆ ಅಲ್ಲಿ ತಾವು ಉಳ್ಕೋಬೇಕಂದ್ರೆ ಅಥವಾ ರೆಸ್ಟ್ ತಗೋಬೇಕಂದ್ರೆ ತಾವು ರೂಮನ್ನು ಬ್ರದರ್ ಕಡೆಯಿಂದ ಪಡ್ಕೋಬೋದು. ಆದರೆ ತಾವು ಸಕುಟುಂಬ ಸಮೇತರಾಗಿ ಬಂದಿದ್ದರೆ ಮಾತ್ರ ಅಲ್ಲೂ ಲಭ್ಯ ಇರ್ತದೆ. ಮತ್ತು ನಾನು ಹೇಳಿದೆ, ಪ್ರತಿ ದಿನ ಬೆಳಗ್ಗೆ 6:30ಯಿಂದ 7:30ವರೆಗೆ ಕನ್ನಡ ಮಾಸ್ ಬಲಿ ಪೂಜೆ ಇರ್ತದೆ. 7:30ಯಿಂದ 8:30ವರೆಗೆ ಇಂಗ್ಲೀಷ್ನಲ್ಲಿ ಮಾಸ್ ಬಲಿ ಪೂಜೆ ಲಭ್ಯ ಇರ್ತದೆ. ಇದಾದ ನಂತರ ಮಂಗಳವಾರ ಮತ್ತು ಭಾನುವಾರ ಬೆಳಗ್ಗೆ 6:30 ಮತ್ತು 7:00ವರೆಗೆ ಕನ್ನಡ ಇಂಗ್ಲೀಷ್ ಪೂಜೆಗಳು. ನಂತರ 11 ಗಂಟೆಗೆ ವಿಶೇಷವಾದಂಥ ಕನ್ನಡ ಪೂಜೆ, ಕನ್ನಡ ಬಲಿ ಪೂಜೆ ಇರ್ತದೆ. ಇದಾದ ನಂತರ ಪ್ರತಿದಿನ ಸಾಯಂಕಾಲ ಜಪ ಮತ್ತು ಆರಾಧನೆಗಳು ಈ ದೇವಾಲಯದಲ್ಲಿ ನಡೀತಾ ಇರ್ತವೆ. ಇದು ಎಲ್ಲ ಈ ದೇವಾಲಯದಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಆಗಿರ್ಬೋದು, ಹೂವಿನ ಅಂಗಡಿ ಆಗಿರ್ಬೋದು, ಧಾರ್ಮಿಕ ವಸ್ತುಗಳ ಮಳಿಗೆ ಆಗಿರ್ಬೋದು, ಅಥವಾ ಧ್ಯಾನ ಕೇಂದ್ರ ಆಗಿರ್ಬೋದು, ಆಮೇಲೆ ಅಡೋರೇಷನ್ ಚಾಪಲ್ ಸಹ ಇದೆ. ಅಲ್ಲಿ ಧ್ಯಾನ ಮಂದಿರ, ಅಲ್ಲಿಯೂ ಸಹ ತಾವು ಭೇಟಿ ಕೊಟ್ಟು ಧ್ಯಾನ ಮಾಡ್ಬೋದು. ಈ ಎಲ್ಲವೂ ಸಹ ಶೌಚಾಲಯ ಆಗಿರ್ಬೋದು, ಮುಡಿ ಕೇಂದ್ರ ಆಗಿರ್ಬೋದು, ಎಲ್ಲವೂ ಸಹ ವರ್ಷದ ಎಲ್ಲ ದಿನಗಳಲ್ಲೂ ಮುಕ್ತವಾಗಿ ತೆರೆದಿರ್ತವೆ. ಯಾವತ್ತು ರಜೆ ಇರೋದಿಲ್ಲ. ತಮಗೆ ಯಾವತ್ತು ಬಿಡುವಾಗ್ತದೋ ಆ ದಿನ ಈ ಬಸಿಲಿಗಾಕ್ಕೆ, ಈ ಮಹಾದೇವಾಲಯಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾವು ಅಂತೋಣಿಯವರ ಕೃಪಾಶೀರ್ವಾದವನ್ನು ಪಡಿಬೋದು ಅಂಥೇಳಿ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇಲ್ಲಿಗೆ ಬರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಬಗ್ಗೆ ಮತ್ತು ಮಾರ್ಗದ ಬಗ್ಗೆ ತಿಳಿಸ್ತೀನಿ. ಅಲ್ಲಿವರೆಗೆ ಅಂತೋಣಿಯವರ ಕೃಪಾಶೀರ್ವಾದ ನಿಮಗೆ ಎಂದೆಂದೂ ಇರಲಿ ಅಂತೇಳಿ ಇದರ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮೋ ಯೇಸು, ನಮೋ ಮರಿಯಾ, ನಮೋ ಅಂತೋಣಿಯವರೇ. ಧನ್ಯವಾದಗಳು.